ಶ್ರೀ ಗುರುಚರಿತ್ರೆ 22ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ಕೇಳು. ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಇಸ್ವಿ ಸನ್ 1439ರಲ್ಲಿ ಗಾಣಿಗಾಪುರಕ್ಕೆ ಬಂದು ಅಲ್ಲಿಗೆ ಸಮೀಪದಲ್ಲಿರುವ ಭೀಮಾ ಅಮರಜ ಸಂಗಮದ ಬಳಿಯ ಔದುಂಬರ ವೃಕ್ಷದಡಿಯಲ್ಲಿ ಗುಪ್ತವಾಗಿ ಇರತೊಡಗಿದರು. ಮಧ್ಯಾಹ್ನ ಸಮಯದಲ್ಲಿ ಗಾಣಗಾಪುರಕ್ಕೆ ಭಿಕ್ಷೆಗಾಗಿ ಹೋಗುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು. ಆಗ ಗಾಣಗಾಪುರದಲ್ಲಿ ಅತಿ ಬಡವರಾದ ಬ್ರಾಹ್ಮಣ ದಂಪತಿಗಳು ಇರುತ್ತಿದ್ದರು. ಅವರ ಮನೆಯಲ್ಲಿ ಒಂದು ಹಳೆಯ ಬರಡೆಮ್ಮೆ ಇತ್ತು. ಹುಟ್ಟಿದಾರಭ್ಯದಿಂದಲೂ ಬಂಜೆಯಾಗಿದ್ದ ಆ ಎಮ್ಮೆಯನ್ನು ಆ ಬ್ರಾಹ್ಮಣನು ತೋಟದವರಿಗೆ ಕಪ್ಪಲಿ ಹೂಡಲು ಬಾಡಿಗೆಗೆ ಕೊಟ್ಟು ಅದರಿಂದಲೇ ನಿತ್ಯೋಪಜೀವನ ನಡೆಸುತ್ತಿದ್ದನು. ಬಾಡಿಗೆ ಸಿಗದ ದಿವಸ ಭಿಕ್ಷಾಟನೆಯಿಂದ ಅವರ ಉಪಜೀವನ ಸಾಗುತ್ತಿತ್ತು. ಶ್ರೀ ಗುರುಗಳಿಗೆ ಬಡವರೆಂದರೆ ಬಲು ಪ್ರೀತಿ. ಹೀಗಾಗಿ ನಿತ್ಯವೂ ಆ ಬಡ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ದರು. ಒಂದು ದಿವಸ ಆ ಬ್ರಾಹ್ಮಣನ ಎಮ್ಮೆಯನ್ನು ಯಾರೂ ಬಾಡಿಗೆಗೆ ಒಯ್ದಿರಲಿಲ್ಲ. ಬ್ರಾಹ್ಮಣನು ಭಿಕ್ಷೆಗಾಗಿ ಊರಲ್ಲಿ ಹೋಗಿದ್ದನು. ಅದೇ ವೇಳೆಗೆ ಸರಿಯಾಗಿ ಗುರುಗಳು ಆ ಬ್ರಾಹ್ಮಣನ ಬಾಗಿಲಿಗೆ ಭಿಕ್ಷಾರ್ಥಿಗಳಾಗಿ ಬಂದರು. ಬ್ರಾಹ್ಮಣ ಪತ್ನಿಯು ಗುರುಗಳನ್ನು ಒಳಗೆ ಸ್ವಾಗತಿಸಿ ಮಣಿ ಹಾಕಿ ಕುಂಡ್ರಿಸಿದಳು ಮತ್ತು ಗುರುಗಳಿಗೆ ನಮಸ್ಕರಿಸಿ ವಿನಯದಿಂದ, ಸ್ವಾಮಿ, ನಮ್ಮ ಯಜಮಾನರು ಮದಕರಿ ಬೇಡಲು ಊರಲ್ಲಿ ಹೋಗಿದ್ದಾರೆ. ಈಗ ಅವರು ಬರುವ ಸಮಯವಾಗಿದೆ. ಬಂದೊಡನೆಯೇ ತಮಗೆ ಭಿಕ್ಷೆ ನೀಡುವೆ. ಸ್ವಲ್ಪ ಸಮಯ ಕುಳಿತುಕೊಳ್ಳಿರಿ ಎಂದು ವಿನಂತಿಸಿಕೊಂಡಳು. ಗುರುಗಳು ಅಸನ್ಮುಖಿಗಳಾಗಿ ಹಕ್ಕಿಯಲ್ಲಿ ಕಟ್ಟಿದ್ದ ಆ ಬರಡೆಮ್ಮೆಯತ್ತ ನೋಡುತ್ತಾ, ಅಮ್ಮ ಸಾಧ್ವಿಮಣಿ, ಮನೆಯಲ್ಲಿ ಎಮ್ಮೆ ಕಟ್ಟಿಕೊಂಡಿರುವಿರಿ. ನಮಗೆ ಸ್ವಲ್ಪ ಹಾಲನ್ನೇ ಭಿಕ್ಷೆ ನೀಡಿದರಾಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಗುರುಗಳ ಮಾತು ಕೇಳಿ ಆ ಸಾಧ್ವಿಯು ವಿಷಾದದಿಂದ ನಗುತ್ತಾ, ಯತಿವರ್ಯರೇ, ಈ ಎಮ್ಮೆ ಹುಟ್ಟಿದಾಗಿನಿಂದಲೂ ಬಂಜಿಯಾಗಿಯೇ ಇದೆ. ಮನೆಯಲ್ಲಿ ಹುಟ್ಟಿದ ಈ ಪ್ರಾಣಿಯನ್ನು ಮಾರುವುದಕ್ಕೆ ಮನಸ್ಸಿಲ್ಲದೆ ನಾವು ಇದನ್ನು ತೋಟಿಗರಿಗೆ ಕಪ್ಪಲಿ ಹೂಡಲು ಬಾಡಿಗೆಗೆ ಕೊಡುತ್ತಿದ್ದೇವೆ. ಅದರಿಂದಲೇ ನಮ್ಮ ಉಪಜೀವನಕ್ಕೊಂದು ದಾರಿಯಾಗಿದೆ. ಜೋಪಾನ ಮಾಡಿದ ನಮ್ಮ ಋಣವನ್ನು ಈ ಮೂಕ ಪ್ರಾಣಿ ಹೈನು ನೀಡಿ ತೀರಿಸುವ ಯೋಗ್ಯತೆ ಹೊಂದಿಲ್ಲವಾದರೂ ಮೈ ಮುರಿದು ದುಡಿದು ನಮ್ಮ ಋಣ ತೀರಿಸತೊಡಗಿದೆ ಅಷ್ಟೇ ಎಂದು ಹೇಳಿದಳು. ಅದಕ್ಕೆ ಗುರುಗಳು, ಅದೇಕೆ ತಾಯಿ, ಈ ಎಮ್ಮೆ ಬೇಕಾದಷ್ಟು ಹಾಲು ಕೊಡುವ ಯೋಗ್ಯತೆ ಹೊಂದಿದೆ. ನೀವು ಅದನ್ನು ಪರೀಕ್ಷೆ ಮಾಡಿಲ್ಲ. ಬೇಕಿದ್ದರೆ ತಂಬಿಗೆ ತೆಗೆದುಕೊಂಡು ಬಂದು ನೋಡು. ಇದು ನಮ್ಮ ಭಿಕ್ಷೆಗಾಗಿ ಹಾಲನ್ನು ಕರೆಯುತ್ತದೆ ಎಂದು ಹೇಳಿದರು. ಯತಿ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟ ಆ ಸಾಧ್ವಿಯು ಒಳಗಿನಿಂದ ಪಾತ್ರೆ ತಂದು ಗುರುಗಳ ಸಮ್ಮುಖದಲ್ಲಿಯೇ ಎಮ್ಮೆಯನ್ನು ಹಿಂಡತೊಡಗಿದಳು. ಆಶ್ಚರ್ಯವೆನಿಸುವ ರೀತಿಯಲ್ಲಿ ಬರಡೆಮ್ಮೆಯು 2 ತಂಬಿಗೆಗೆ ಗುಮ್ಮಿಕ್ಕಿ ಹಾಲು ಕರೆಯಿತು. ಬ್ರಾಹ್ಮಣ ಪತ್ನಿಯು ಬಹು ಭಕ್ತಿಯಿಂದ ಗುರುಗಳಿಗೆ ಹಾಲಿನ ಭಿಕ್ಷೆ ನೀಡಿ ನಮಸ್ಕರಿಸಿದಳು. ಗುರುಗಳು ಭಿಕ್ಷೆ ಸ್ವೀಕರಿಸಿ ಆಶೀರ್ವದಿಸಿ ಹೊರಟು ಹೋದರು. ಮುಂದೆ ಸ್ವಲ್ಪ ಸಮಯದಲ್ಲಿ ಭಿಕ್ಷೆಗೆ ಹೋಗಿದ್ದ ಬ್ರಾಹ್ಮಣನು ಮನೆಗೆ ಬಂದನು. ಸತಿಯ ಬಾಯಿಯಿಂದ ಗುರುಲೀಲೆಯನ್ನು ಕೇಳಿ ಕೌತುಕಪಟ್ಟನು. ಮರುದಿವಸದಿಂದ ಅವರು ನಿತ್ಯ ಸಂಗಮಕ್ಕೆ ಹೋಗಿ ಗುರುಪೂಜೆ ಮಾಡಿ ಹಾಲಿನ ನೈವೇದ್ಯವನ್ನರ್ಪಿಸಿ ಬರುವ ಪದ್ಧತಿಯನ್ನಿಟ್ಟುಕೊಂಡರು. ಅವರ ದಾರಿದ್ರ್ಯ ದೂರಾಗಿ ಗುರುಕೃಪೆಯಿಂದ ಸುಖವಾಗಿ ಬಾಳತೊಡಗಿದರೆಂದು ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 22ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 23ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಕೇಳು. ಮರುದಿವಸ ಮುಂಜಾನೆ ತೋಟಿಗನೊಬ್ಬನು ಬ್ರಾಹ್ಮಣ ಎಮ್ಮೆಯನ್ನು ಬಾಡಿಗೆಗಾಗಿ ಕೇಳುವುದಕ್ಕಾಗಿ ಅವನ ಮನೆಗೆ ಬಂದನು. ಬ್ರಾಹ್ಮಣನಿಂದ ಆ ಎಮ್ಮೆಯು ಈಗ ಒಂದೊಂದು ಹೊತ್ತಿಗೆ 2 ತಂಬಿಗೆ ಹಾಲು ಕರೆಯುತ್ತಿರುವ ವಿಷಯವೂ ತಿಳಿದು ಬಂತು. ಹಾಲು ಕರೆಯುತ್ತಿರುವ ಎಮ್ಮೆಯನ್ನು ಬಾಡಿಗೆಗೆ ದುಡಿಸಲಾರನೆಂದು ಬ್ರಾಹ್ಮಣನು ಸ್ಪಷ್ಟವಾಗಿ ತಿಳಿಸಿದನು. ತೋಟಿಗನು ಬ್ರಾಹ್ಮಣನ ಬರಡೆಮ್ಮೆಯು ಶ್ರೀ ಗುರುಗಳ ಕೃಪೆಯಿಂದ 2 ತಂಬಿಗೆ ಹಾಲು ಹಿಂಡುತ್ತಿರುವ ವಿಷಯವನ್ನು ಇಡೀ ಗಾಣಗಾಪುರದ ತುಂಬ ಪ್ರಚಾರ ಮಾಡಿಬಿಟ್ಟನು. ಆ ಊರಿನ ಪಾಳೆಯಗಾರನಿಗೂ ಈ ಸುದ್ದಿ ಹತ್ತಿತು. ಆತನು ಸ್ವತಃ ಬ್ರಾಹ್ಮಣನ ಮನೆಗೆ ಬಂದು ಅದರ ಸತ್ಯತೆಯನ್ನು ನಿದರ್ಶನ ಮಾಡಿಕೊಂಡನು. ಗುರುಗಳು ದೈವೀ ಪುರುಷರೆಂಬ ಭಕ್ತಿಯು ಆತನಲ್ಲಿ ಉತ್ಪನ್ನವಾಯಿತು. ತಕ್ಷಣವೇ ತನ್ನ ಮನೆಯ ಪರಿವಾರದವರನ್ನೆಲ್ಲ ಕರೆದುಕೊಂಡು ಸಂಗಮ ಕ್ಷೇತ್ರಕ್ಕೆ ಬಂದನು. ಗುರುದರ್ಶನ ಪಡೆದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುದೇವ, ನೀವು ಅಗಾಧ ಮಹಿಮರೆಂದು ಅರ್ಥ ಮಾಡಿಕೊಳ್ಳಲಾರದ ಪಾಮರರು ನಾವು. ಭಕ್ತವತ್ಸಲರೆಂದು ಬಿರುದು ಪಡೆದ ಪರಮಾತ್ಮ ಸ್ವರೂಪರು ನೀವು.
ತಾವು ದಯವಿಟ್ಟು ನನ್ನದೊಂದು ವಿನ್ನತಿಯನ್ನು ಮಾನ್ಯ ಮಾಡಬೇಕು. ತಮ್ಮ ಚರಣಧೂಳಿಯಿಂದ ಇಡೀ ಗಾಣಗಾಪುರವನ್ನು ಪವಿತ್ರಗೊಳಿಸಿ ನೀವು ಅಲ್ಲಿಯೇ ನೆಲೆಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಆಗ ಗುರುಗಳು ಆ ದೊರೆಯನ್ನು ಕುರಿತು, ಅಯ್ಯ, ನಾವು ಅರಣ್ಯದಲ್ಲಿರಬೇಕಾದ ಸನ್ಯಾಸಿಗಳು, ಗ್ರಾಮದಲ್ಲಿ ವಾಸ ಮಾಡುವ ಹವ್ಯಾಸ ನಮಗೇಕೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಗ್ರಾಮಾಧಿಪತಿಯು ವಿನಯದಿಂದ, ಸ್ವಾಮಿ, ದಯವಿಟ್ಟು ನನ್ನ ವಿನಂತಿಯನ್ನು ಉಪೇಕ್ಷಿಸಬೇಡಿ. ಭಕ್ತೋದ್ಧಾರಕ್ಕಾಗಿ ನೀವು ಗಾಣಗಾಪುರದಲ್ಲಿ ವಾಸ್ತವ್ಯ ಮಾಡುವುದು ಸಮಂಜಸವಾಗಿದೆ. ಅಲ್ಲಿ ನಾವು ನಿಮಗಾಗಿ ಒಂದು ಮಠ ಕಟ್ಟಿಸುತ್ತೇವೆ. ತಾವು ಅಲ್ಲಿ ವಾಸ ಮಾಡಿಕೊಂಡು ಜಪ, ತಪ, ಭಿಕ್ಷೆ, ಅನುಷ್ಠಾನಾದಿಗಳನ್ನು ಆಚರಿಸುವ ಕೃಪೆ ಮಾಡಬೇಕು ಎಂದು ಆತ್ಮೀಯತೆಯ ಭಕ್ತಿಯಿಂದ ಹೇಳಿಕೊಳ್ಳತೊಡಗಿದನು. ಗುರುಗಳು ಇನ್ನೂ ತಮ್ಮ ಅವತಾರದ ಉದ್ದೇಶಗಳನ್ನು ಈಡೇರಿಸಿಕೊಂಡು ಭಕ್ತೋದ್ಧಾರದ ಕಾರ್ಯದಲ್ಲಿ ನಿರತರಾಗುವ ಉದ್ದೇಶದಿಂದ ಆ ಗ್ರಾಮದ ಅಧಿಪತಿಗೆ ತಥಾಸ್ತು ಎಂದು ಅಭಯ ನೀಡಿದರು. ಕೂಡಲೇ ರಾಜನು ಮೇಣೆಯೊಂದನ್ನು ತರಿಸಿ ಅದರಲ್ಲಿ ಗುರುಗಳನ್ನು ಕುಳ್ಳಿರಿಸಿಕೊಂಡು ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮಾಡಿಸುತ್ತಾ ವೈಭವದಿಂದ ಗಾಣಗಾಪುರಕ್ಕೆ ಕರೆತಂದನು. ಮೆರವಣಿಗೆಯು ಊರಿನ ಪಶ್ಚಿಮ ದ್ವಾರದ ಹತ್ತಿರ ಬಂದ ಕೂಡಲೇ ಅಲ್ಲಿ ಅಶ್ವತ್ಥ ಮರದಲ್ಲಿ ವಾಸವಾಗಿದ್ದ ಬ್ರಹ್ಮ ರಾಕ್ಷಸವೊಂದು ಧಾವಿಸಿ ಬಂದು ಗುರುಗಳ ಪಾದಗಳ ಮೇಲೆ ಬಿದ್ದು ಹೊರಳಾಡುತ್ತಾ, ಗುರುವೇ, ನನ್ನನ್ನುದ್ಧಾರ ಮಾಡು ಎಂದು ಅಂಗಲಾಚತೊಡಗಿತು. ಗುರುಗಳು ಅದಕ್ಕೆ, ನೀನು ಸಂಗಮದಲ್ಲಿ ಸ್ನಾನ ಮಾಡಿದರೆ ನಿನ್ನ ಶಾಪ ಪರಿಹಾರವಾಗಿ ಜೀವನ್ಮುಕ್ತಿ ಪಡೆಯುವಿ ಎಂದು ಅಭಯ ನೀಡಲು ಅದು ಗುರುಗಳನ್ನು ಕೊಂಡಾಡುತ್ತಾ ಸಂಗಮದತ್ತ ಹೊರಟು ಹೋಯಿತು. ಇದೆಲ್ಲವನ್ನು ಕಣ್ಣಾರೆ ಕಂಡ ಭಕ್ತರು ಗುರುಗಳು ತ್ರಿಮೂರ್ತಿಗಳ ಅವತಾರವೆಂಬುದನ್ನು ಮನಗಂಡು ಹರ್ಷದಿಂದ ಶ್ರೀ ಗುರುದೇವದತ್ತ ಎಂದು ಏಕಕಂಠದಿಂದ ಜಯಘೋಷ ಮಾಡಿದರು. ಗ್ರಾಮಾಧಿಪತಿಯು ಗುರುವಾಜ್ಞೆಯಂತೆ ಆ ಅಶ್ವತ್ಥ ವೃಕ್ಷದ ಸನ್ನಿಧಿಯಲ್ಲಿಯೇ ಒಂದು ಮಠವನ್ನು ಗುರುಗಳಿಗಾಗಿ ಕಟ್ಟಿಸಿಕೊಟ್ಟನು. ಗುರುಗಳು ಅಲ್ಲಿಂದ ಪ್ರತಿನಿತ್ಯ ಸಂಗಮಕ್ಕೆ ಹೋಗಿ ಅನುಷ್ಠಾನ ಮುಗಿಸಿಕೊಂಡು ಬರುತ್ತಿದ್ದರು. ರಾಜನು ಸಂಗಮದವರೆಗೆ ಗುರುಗಳನ್ನು ಮೇಣೆಯಲ್ಲಿ ಕರೆದೊಯ್ದು ಬಿಟ್ಟು ಬರುತ್ತಿದ್ದನು. ಅವರು ಅನುಷ್ಠಾನ ಮುಗಿಸಿಕೊಂಡು ಬರುವ ವೇಳೆಗೆ ಮಹಾದ್ವಾರದಲ್ಲಿ ಕಾಯುತ್ತಿದ್ದು ಅವರನ್ನು ಭಕ್ತಿಯಿಂದ ಸ್ವಾಗತಿಸುತ್ತಿದ್ದನು. ನಾಮಧಾರಕ ಶ್ರೀ ಗುರುಗಳು ಭಕ್ತಾಧೀನರಾದ್ದರಿಂದಲೇ ಆ ರಾಜನ ವಿನಂತಿಯನ್ನು ಮಾನ್ಯ ಮಾಡಿ ಗಣಗಾಪುರದಲ್ಲಿ ನೆಲೆಗೊಂಡರೆಂದು ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 23ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 24ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ನಾಮಧಾರಕನೇ ಕೇಳು. ಗಾಣಗಾಪುರದ ಸಮೀಪದಲ್ಲಿಯೇ ಕುಮಸಿ ಎಂಬ ಗ್ರಾಮವಿದೆ. ಅಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ಹೆಸರಿನ ಯತಿಯು ವಾಸವಾಗಿದ್ದನು. ಆತನು ತ್ರಿವೇದಗಳಲ್ಲಿ ಪಾಂಡಿತ್ಯ ಪಡೆದಿದ್ದನು. ಶ್ರೀ ಗುರುಗಳ ಕೀರ್ತಿಯು ಆ ನಾಡಿನಲ್ಲೆಲ್ಲ ಹರಡಿದಾಗ ಆ ಯತಿಯು ಪಾಂಡಿತ್ಯ ಮದದಿಂದ ಇದೆಲ್ಲ ಡೋಂಗಿತನವೇ ಸರಿ ಎಂದು ಗುರುಗಳನ್ನು ಜರಿದು ಮಾತನಾಡುತ್ತಿದ್ದನು. ಕರ್ಣಾಂತರವಾಗಿ ನೃಸಿಂಹ ಸರಸ್ವತಿ ಗುರುಗಳಿಗೆ ಆ ವಿಷಯ ತಿಳಿಯಿತು. ಅವರು ಆ ತ್ರಿವಿಕ್ರಮ ಯತಿಯನ್ನು ಕಾಣಲು ತಾವೇ ಕುಮಸಿಗೆ ಹೊರಟರು. ಗ್ರಾಮಾಧಿಪತಿಯು ಗುರುಗಳ ಈ ಪ್ರಯಾಣಕ್ಕೆ ವೈಭವದ ಸಿದ್ಧತೆ ಮಾಡಿದನು. ಗುರುಗಳನ್ನು ಸಿಂಗರಿಸಿದ ಮೇಣೆಯಲ್ಲಿ ಕುಳ್ಳರಿಸಿಕೊಂಡು ಸೈನ್ಯ ಸಮೇತನಾಗಿ ತಾನು ಗುರುಗಳೊಂದಿಗೆ ಕುಮಸಿಗೆ ಹೊರಟನು. ತ್ರಿವಿಕ್ರಮ ಭಾರತಿಯು ಪ್ರತಿನಿತ್ಯ ನರಸಿಂಹದೇವರ ಮಾನಸ ಪೂಜೆ ಮಾಡುತ್ತಿದ್ದನು. ಆದರೆ ಆ ದಿವಸ ಆತನ ಮನಸ್ಸು ಚಂಚಲವಾಯಿತು. ಎಷ್ಟೇ ಪ್ರಯತ್ನ ಮಾಡಿದರೂ ಚಿತ್ತದಲ್ಲಿ ನರಸಿಂಹದೇವರ ಮೂರ್ತಿ ನೆಲೆಗೊಳ್ಳದಾಯಿತು. ಹೀಗೇಕೆ ಆಗುತ್ತಿದೆ ಎಂದು ಆತನು ವಿಷಾದದಿಂದ ಕಳವಳಗೊಳ್ಳುತ್ತಿದ್ದಂತೆಯೇ ಗುರುಗಳು ಕುಮಸಿ ಗ್ರಾಮದಲ್ಲಿ ಪ್ರವೇಶ ಮಾಡಿದರು. ತ್ರಿವಿಕ್ರಮ ಭಾರತಿಗೆ ಗುರುಗಳು ತಾನು ನಿತ್ಯ ಆರಾಧಿಸುತ್ತಿದ್ದ ನರಸಿಂಹಮೂರ್ತಿಯಂತೆಯೇ ಗೋಚರಿಸಿದರು. ಆತನು ಭಕ್ತಿ ಪುಲಕಿತನಾಗಿ ಓಡಿ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಮಸ್ಕಾರ ಮಾಡಿ ಮೇಲೆದ್ದು ನಿಂತಾಗ ಇಡೀ ಸೈನ್ಯದಲ್ಲಿಯ ಪ್ರತಿಯೊಬ್ಬ ಕಾಳಾಳುಗಳು ಆತನಿಗೆ ನರಸಿಂಹ ರೂಪದಲ್ಲಿಯೇ ಕಾಣಿಸತೊಡಗಿದರು. ತ್ರಿವಿಕ್ರಮ ಭಾರತಿಗೆ ಯಾರಿಗೆ ನಮಸ್ಕರಿಸಬೇಕು, ಏನು ಮಾಡಬೇಕು ಎಂಬುದೊಂದು ತಿಳಿಯದಂತಾಯಿತು. ಆತನು ಕಕ್ಕಾಬಿಕ್ಕಿಯಾಗಿ ಮೇಣೆಯಲ್ಲಿ ಕುಳಿತಿದ್ದ ಗುರುನಾಥನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಗುರುಗಳನ್ನು ಕುರಿತು, ಹೇ ಜಗದ್ಗುರುವೇ, ನೀನು ತ್ರಿಮೂರ್ತಿಗಳ ಅವತಾರನಿರುವಿ. ಸರ್ವವ್ಯಾಪಿಯಾದ ನಿನ್ನ ವಿಶ್ವರೂಪವನ್ನು ಪಾಮರನಾದ ನಾನು ಈ ಚಕ್ಷುಗಳಿಂದ ನೋಡಲು ಅಸಮರ್ಥನಾಗಿರುವೆ. ನೀನೇ ನನ್ನ ಮನಸಾಂತರ್ಗತ ನರಸಿಂಹಮೂರ್ತಿಯನ್ನು
ನರಸಿಂಹ ಮೂರ್ತಿಯೆಂಬುದನ್ನರಿಯದೆ ನಾನು ಅಪರಾಧ ಮಾಡಿದೆ. ದೇವ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ನ ಶಾಂತ ಸ್ವರೂಪ ತೋರಿಸು ಎನ್ನುತ್ತಾ ಪಾದಗಳಿಗೆ ಪದೇ ಪದೇ ತನ್ನ ಹಣೆಯನ್ನು ಹಚ್ಚತೊಡಗಿದನು. ಆಗ ಗುರುಗಳು ಹಸನ್ಮುಖದಿಂದ, ನೀನು ನಿತ್ಯದಲ್ಲೂ ನಮಗೆ ಡೋಂಗಿಯತಿ ಎಂದು ನುಡಿಯುತ್ತಾ ವಿರೋಧ ಭಕ್ತಿಯನ್ನು ಪ್ರಕಟಗೊಳಿಸಿದ್ದರಿಂದಲೇ ನಾವು ನೀನಿದ್ದಲ್ಲಿಗೆ ಬರಬೇಕಾಯಿತು ಎಂದು ನುಡಿಯುತ್ತಾ ಅಭಯಹಸ್ತ ತೋರಿದರು. ತಕ್ಷಣವೇ ತ್ರಿವಿಕ್ರಮನಿಗೆ ಆ ಸೈನಿಕರೆಲ್ಲ ತಮ್ಮ ನಿಜರೂಪದಲ್ಲಿ ಕಾಣಿಸತೊಡಗಿದರು. ತ್ರಿವಿಕ್ರಮ ಭಾರತಿಯು ಗುರುಗಳನ್ನು ಕೊಂಡಾಡುತ್ತಾ, ದೇವ, ಇಂದಿಗೆ ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ಯತಿಯಾದ ನಾನು ವಿದ್ಯಾಮದದಿಂದ ನಿನ್ನನ್ನು ನಿಂದಿಸಿದೆ. ಆದರೂ ಭಕ್ತವತ್ಸಲನಾದ ನೀನು ಅದನ್ನು ಗಣನೆಗೆ ತಾರದೆ ನನಗೆ ಜ್ಯೋತಿಸ್ವರೂಪನಾಗಿ ದರ್ಶನ ಕೊಟ್ಟು ಸಂಕುಚಿತ ಭಾವನೆಯಿಂದ ನನ್ನ ಅಜ್ಞಾನದ ಕತ್ತಲು ಕಳೆದು ಉದ್ಧಾರ ಮಾಡಿದಿ. ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ತೋರಿದಂತೆ ಇಂದು ನೀನೇ ನನಗೆ ನಿನ್ನ ವಿಶ್ವರೂಪ ತೋರಿಸಿದಿ. ನಾನಿಂದು ಪುನೀತನಾದೆ ಎಂದು ಪರಿಪರಿಯಾಗಿ ಸ್ತುತಿಸಿದನು. ಗುರುಗಳು ಆತನ ಸ್ತೋತ್ರದಿಂದ ಸಂಪ್ರೀತರಾಗಿ, ತ್ರಿವಿಕ್ರಮ, ನಿನಗಿನ್ನೂ ಶಾಶ್ವತವಾದ ಸದ್ಗತಿಯು ದೊರೆಯುವುದು, ಯಾವುದಕ್ಕೂ ಚಿಂತಿಸಬೇಡ ಎಂದು ಅಭಯವಚನ ನೀಡಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 24ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 25ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಹಿಂದೆ ಬೀದರ ಪಟ್ಟಣದಲ್ಲಿ ಒಬ್ಬ ಮುಸಲ್ಮಾನ ದೊರೆಯಿದ್ದನು. ಆತನು ಬ್ರಾಹ್ಮಣರಿಗೆ ದ್ರವ್ಯದ ಆಸೆ ತೋರಿಸಿ ಅವರ ಬಾಯಿಂದ ವೇದಮಂತ್ರಗಳನ್ನು ಪಠಿಸಿ ಅವುಗಳ ಅರ್ಥ ಕೇಳುತ್ತಿದ್ದನು. ತನ್ನ ರಾಜ್ಯದಲ್ಲಿರುವ ಬ್ರಾಹ್ಮಣೋತ್ತಮರ ರಾಜಸಭೆಯಲ್ಲಿ ತಮಗಿರುವ ವೇದ ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶನ ಮಾಡಿದರೆ ಅಂಥವರಿಗೆ ಹೇರಳವಾದ ಬಹುಮಾನ ಕೊಡಲಾಗುವುದೆಂದು ಊರೂರುಗಳಿಗೆ ಕರಪತ್ರ ಹಂಚಿಸಿದನು. ಹೀಗಾಗಿ ಕೆಲವು ಆಸೆಬುರುಕ ಬ್ರಾಹ್ಮಣರು ಯವನರ ಮುಂದೆ ಮಂತ್ರಪಠಣವು ನಿಷಿದ್ಧವೆಂಬುದು ಗೊತ್ತಿದ್ದರೂ ಧನದಾಸೆಗಾಗಿ ತಮ್ಮ ತನವನ್ನು ಕಳೆದುಕೊಂಡು ಆ ಯವನ ದೊರೆಯೆದುರೇ ವೇದವಿದ್ಯೆಯನ್ನು ಪ್ರದರ್ಶಿಸತೊಡಗಿದರು. ಹೀಗಿರುತ್ತಿರಲೊಂದು ದಿನ ಬಾದಶಹನ ಪ್ರಕಟಣೆಯ ವಾರ್ತೆಯನ್ನು ಕೇಳಿದ ಇಬ್ಬರು ಅನ್ಯ ರಾಜ್ಯದ ಬ್ರಾಹ್ಮಣ ಪಂಡಿತರು ಬಾದಶಹನ ದರ್ಬಾರಿಗೆ ಬಂದರು. ಅವರು ಬಾದಶಹನಿಗೆ ಮಜೂರೆ ಸಲ್ಲಿಸಿ, ಪ್ರಭು, ನಾವು ವೇದಾಂತ, ತರ್ಕ, ವ್ಯಾಕರಣ ಎಲ್ಲವನ್ನೂ ಬಲ್ಲ ಪಂಡಿತರು. ನಿಮ್ಮ ಆಸ್ಥಾನದಲ್ಲಿರುವ ಬ್ರಾಹ್ಮಣ ಪಂಡಿತರೊಂದಿಗೆ ನಾವು ವಾದ ಮಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದೇವೆ. ನಿಮ್ಮಲ್ಲಿ ಅಂಥ ಪಂಡಿತರಿದ್ದರೆ ನಮ್ಮೊಂದಿಗೆ ವಾದ ಪ್ರಸಂಗಕ್ಕೆ ಬಿಡಿರಿ. ಅವರು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಅಂಥ ಪಂಡಿತರಿಂದ ನಮಗೆ ಜಯಪತ್ರವನ್ನು ಬರೆಸಿಕೊಡಿರಿ ಎಂದು ವಿನಂತಿಸಿ ಮಾಡಿಕೊಂಡರು. ಬಾದಶಹನು ಅವರಿಗೆ ಉಚಿತಾಸನಗಳನ್ನು ಕೊಟ್ಟು ಕುಂಡ್ರಿಸಿಕೊಂಡನು. ಬೀದರ್ ನಗರದಲ್ಲಿರುವ ಬ್ರಾಹ್ಮಣ ಪಂಡಿತರನ್ನೆಲ್ಲ ಡಂಗೂರ ಸಾರಿಸಿ ರಾಜದರ್ಬಾರಿಗೆ ಕರೆಸಿಕೊಂಡು ಆ ಪಂಡಿತದ್ವಯರೊಂದಿಗೆ ವೇದ ವಿಷಯಗಳನ್ನು ವಾದ ಮಾಡಿ ಗೆಲ್ಲುವವರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅವರಿಗೆ 1000 ಮೊಹರುಗಳ ಸಂಭಾವನೆ ಕೊಡುತ್ತೇನೆ. ಯಾರಾದರೂ ವಾದ ಮಾಡಿರಿ ಎಂದನು. ಧನದಾಸೆಯಿಂದ ತಮ್ಮಲ್ಲಿದ್ದ ಅಲ್ಪ ವಿದ್ಯೆಯನ್ನು ಬಾದಶಹನೆದುರು ಪ್ರದರ್ಶಿಸಿ ದುಡ್ಡು ಪಡೆದ ನೀತಿಭ್ರಷ್ಟ ಬ್ರಾಹ್ಮಣರು ಆ ಇಬ್ಬರು ಪಂಡಿತರ ಆಢ್ಯತೆ, ಬಿರುದಾವಳಿ ಮುಂತಾದವುಗಳನ್ನು ಕಂಡು ಅಂಜಿ ಹಿಂಜರಿದರು. ಮರು ಮಾತನಾಡದೆ ಬಾದಶಹನ ಆಜ್ಞೆಯಂತೆ ಆ ಇಬ್ಬರು ಬ್ರಾಹ್ಮಣರಿಗೆ ಜಯಪತ್ರಗಳನ್ನು ಬರೆದು ಕೊಟ್ಟುಬಿಟ್ಟರು. ಇನ್ನು ರಾಜಸಭೆಗೆ ಬಂದಿದ್ದ ಕೆಲವು ನಿಜವಾದ ವೇದವಿದ್ಯಾ ಪ್ರವೀಣರಾದ ಬ್ರಾಹ್ಮಣರು ಈ ಮ್ಲೇಚ್ಛ ಸಭೆಯಲ್ಲಿ ಪವಿತ್ರವಾದ ವೇದ ಮಂತ್ರಗಳನ್ನುಚ್ಚರಿಸಿ ಪಾಪ ಸಂಗ್ರಹಿಸಿಕೊಳ್ಳುವುದಕ್ಕಿಂತ ಬರೆದುಕೊಟ್ಟು ಪೀಡೆ ಕಳೆದುಕೊಳ್ಳುವುದೇ ಒಳ್ಳೆಯದೆಂದು ಭಾವಿಸಿ ಜಯಪತ್ರ ಬರೆದುಕೊಟ್ಟು ಬಿಟ್ಟರು. ಹೀಗಾಗಿ ಜಯಪತ್ರಗಳ ದೊಡ್ಡದೊಂದು ಹೊರೆಯೇ ಆ ಬ್ರಾಹ್ಮಣ ಪಂಡಿತರಿಬ್ಬರಿಗೂ ಲಭಿಸಿದಂತಾಯಿತು. ಬಾದಶಹನು ಆ ಇಬ್ಬರು ಬ್ರಾಹ್ಮಣ ಪಂಡಿತರಿಗೆ ಸಾಕಷ್ಟು ದ್ರವ್ಯವನ್ನು ಸಂಭಾವನೆಯಾಗಿ ಕೊಟ್ಟು ಗೌರವಿಸಿದನು. ಆ ಪಂಡಿತರು ಬಾದಶಹನ ಔದಾರ್ಯ ಬುದ್ಧಿಯನ್ನು ಹಾಡಿ ಹೊಗಳಿದರು. ಹಾಗೂ ಬಾದಶಹನನ್ನುದ್ದೇಶಿಸಿ, ಮಹಾರಾಜ, ನಾವು ನಿಮ್ಮ ರಾಜ್ಯದ ತುಂಬ ಸಂಚರಿಸಿ ಗ್ರಾಮಾಂತರಗಳಲ್ಲಿರುವ ಪಂಡಿತರೊಂದಿಗೆ ವಾದ ಮಾಡಲಿಚ್ಛಿಸುತ್ತೇವೆ.
ಅದಕ್ಕಾಗಿ ದಯವಿಟ್ಟು ನಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿಕೊಡುವ ಕೃಪೆ ಮಾಡಬೇಕು ಎಂದು ವಿನಯದಿಂದ ಬೇಡಿಕೊಂಡರು. ಯವನ ರಾಜನು ಅವರಿಗೆ 2 ಮೇಣೆಗಳನ್ನು ಬೋಯಿಗಳ ಸಮೇತ ವ್ಯವಸ್ಥೆ ಮಾಡಿಕೊಟ್ಟನು. ಅನಾಯಾಸವಾಗಿ ದೊರೆತ ಪ್ರಚಂಡ ವಿಜಯದಿಂದ ಬ್ರಾಹ್ಮಣ ಪಂಡಿತರ ಗರ್ವವು ನೆತ್ತಿಗೇರಿತು. ಕುಮಸಿ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ಹೆಸರಿನ ತ್ರಿವೇದಿ ಪಂಡಿತನಿದ್ದಾನೆ ಎಂಬ ಸುದ್ದಿ ತಿಳಿದ ಆ ಮದಾಂಧ ಪಂಡಿತರು ಕುಮಸಿಗೆ ಬಂದರು. ತ್ರಿವಿಕ್ರಮ ಯತಿಯನ್ನು ಭೇಟಿಯಾಗಿ ತಮ್ಮ ಬಿರುದಾವಳಿಗಳನ್ನು ಹೇಳಿಕೊಂಡು ಆತನನ್ನು ವಾದಕ್ಕೆ ಆಹ್ವಾನಿಸಿದರು. ತ್ರಿವಿಕ್ರಮ ಯತಿಯು ಆ ಬ್ರಾಹ್ಮಣರಿಗೆ ವಿನಯದಿಂದ, ಅಪ್ಪ ಪಂಡಿತರೇ, ಸನ್ಯಾಸಿಯಾದ ನನ್ನೊಂದಿಗೆ ವಾದ ಮಾಡುವುದರಿಂದ ನಿಮಗೆ ಯಾವ ಪ್ರಯೋಜನವೂ ದೊರೆಯಲಾರದು. ಬೇರೆ ಶ್ರೀಮಂತರುಗಳನ್ನು ಹುಡುಕಿಕೊಂಡು ಹೋಗಿರಿ ಎಂದು ಸೂಚಿಸಿದರು. ಆದರೆ ಆ ಸೊಕ್ಕಿನ ಪಂಡಿತರು ಅದಕ್ಕೊಪ್ಪಲಿಲ್ಲ. ಎಲ್ಲೋ ಯತಿಯೇ, ನೀನು ನಮ್ಮೊಂದಿಗೆ ವಾದಕ್ಕಿಳಿಯಲು ಅಂಜಿದರೆ ಜಯಪತ್ರ ಬರೆದು ಕೊಡಬೇಕಾಗುವುದು ಎಂದು ಜಂಬದಿಂದ ನುಡಿದರು. ತ್ರಿವಿಕ್ರಮನು ಈ ಪಂಡಿತರನ್ನು ಗುರುಗಳಲ್ಲಿಗೆ ಕರೆದೊಯ್ದು ಸರಿಯಾದ ಶಾಸ್ತಿ ಮಾಡಿಸಬೇಕೆಂಬ ವಿಚಾರದಿಂದ, ಅಯ್ಯ ಪಂಡಿತೋತ್ತಮರೇ, ಸಮೀಪದಲ್ಲಿರುವ ಗಾಣಗಾಪುರದಲ್ಲಿ ನನ್ನ ಗುರುಗಳಿದ್ದಾರೆ. ಅವರ ಸಮ್ಮುಖದಲ್ಲಿಯೇ ನಾನು ನಿಮಗೆ ಜಯಪತ್ರ ಬರೆದು ಕೊಡುತ್ತೇನೆ. ಒಂದು ವೇಳೆ ನೀವು ವಾದದಲ್ಲಿ ಗುರುಗಳನ್ನು ಸೋಲಿಸಿದರೆ ಅವರಿಂದಲೂ ಜಯಪತ್ರ ದೊರೆಯಬಹುದು. ಕಾರಣ ಅಲ್ಲಿಗೆ ಹೋಗೋಣ ಬನ್ನಿರಿ ಎಂದರು. ಪಂಡಿತರು ಅದಕ್ಕೊಪ್ಪಿ ಆಢ್ಯತೆಯಿಂದ ಮೇಣೆ ಏರಿ ಕುಳಿತುಕೊಂಡರು. ಕಾಲು ನಡಿಗೆಯಿಂದ ಹೊರಟ ತ್ರಿವಿಕ್ರಮನಿಗೆ, ಎಲೋ ಯತಿಯೇ, ನೀನು ಮುಂದೆ ನಡೆಯುತ್ತಾ ಮಾರ್ಗದರ್ಶನ ಮಾಡು ಎಂದು ಗರ್ವದಿಂದ ಹೇಳಿದರು. ತ್ರಿವಿಕ್ರಮ ಯತಿಯು ಕಾಲು ನಡಿಗೆಯಿಂದ ಮುಂದೆ, ಪಂಡಿತರಿಬ್ಬರು ಮೇಣೆಯಲ್ಲಿ ಆತನ ಹಿಂದೆ. ಹೀಗೆ ಅವರೆಲ್ಲರೂ ಗಾಣಗಾಪುರಕ್ಕೆ ಬಂದು ತಲುಪಿದರು. ತ್ರಿವಿಕ್ರಮನು ಮೇಣೆಗಳನ್ನು ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಮಠದೊಳಗೆ ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪಂಡಿತರ ವಿಚಾರವನ್ನು ತಿಳಿಸಿದನು. ಗುರುಗಳು ತಮ್ಮ ಶಿಷ್ಯನೊಬ್ಬನನ್ನು ಕಳಿಸಿ ಹೊರಗಿದ್ದ 2 ಪಂಡಿತರನ್ನು ಮಠದ ಆವರಣದಲ್ಲಿ ಕರೆಸಿಕೊಂಡರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 25ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 26ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಶ್ರೀ ಗುರುಗಳು ಆ ಪಂಡಿತರಿಬ್ಬರನ್ನು ಕುಳ್ಳಿರಿಸಿಕೊಂಡು ಸನ್ಯಾಸಿಗಳೊಂದಿಗೆ ವಾದಕ್ಕಿಳಿಯುವುದು ಸರಿಯಲ್ಲವೆಂದು ಬೇಕಾದಷ್ಟು ರೀತಿಯಿಂದ ತಿಳಿಸಿ ಹೇಳಿದರು. ನಿಮ್ಮ ವಿನಾಶಕ್ಕಾಗಿಯೇ ನಿಮಗಿಂತ ದುರ್ಬುದ್ಧಿ ಹುಟ್ಟಿದಂತಿದೆ ಎಂದು ಸಿಟ್ಟು ಮಾಡಿ ನೋಡಿದರು. ಆದರೆ ಮದಾಂಧರಾದ ಆ ಪಂಡಿತರು ಗುರುಗಳ ಹಿತವಚನಗಳಿಗೆ ಕಿವಿಗೊಡದೆ, ನಾವು ನಿಮ್ಮ ಪ್ರವಚನ ಕೇಳಲು ಬಂದ ಭಕ್ತರಲ್ಲ, ವಾದದಲ್ಲಿ ನಿಮ್ಮನ್ನು ಗೆದ್ದು ಜಯಪತ್ರಗಳನ್ನು ಸಂಪಾದಿಸಿಕೊಂಡು ಹೋಗಲು ಬಂದ ಪಂಡಿತೋತ್ತಮರು. ಹಾಳು ಹರಟೆಯಲ್ಲಿ ವೇಳೆ ಕಳೆಯುವುದು ಸಾಕು. ನಮ್ಮೊಂದಿಗೆ ವಾದ ಪ್ರಸಂಗ ನಡೆಸುವಿರೋ ಅಥವಾ ಜಯಪತ್ರ ಬರೆದುಕೊಡುವಿರೋ, ಇಷ್ಟನ್ನೇ ಉತ್ತರಿಸಿರಿ ಎಂದು ಸೊಕ್ಕಿನ ಮಾತುಗಳನ್ನೇ ಆಡತೊಡಗಿದರು. ಗುರುಗಳು ಇವರಿಗೆ ಹಿತೋಪದೇಶ ಮಾಡುವುದು ಪ್ರಯೋಜನವಿಲ್ಲವೆಂದು ಮನಗಂಡು, ತಥಾಸ್ತು, ನಿಮ್ಮ ಇಚ್ಛೆಯಂತೆಯೇ ಆಗಲಿ, ನಿಮ್ಮೊಂದಿಗೆ ವಾದ ಮಾಡಲು ಒಬ್ಬ ವ್ಯಕ್ತಿಯನ್ನು ಕರೆಸುತ್ತೇವೆ, ಕುಳಿತುಕೊಳ್ಳಿ ಎಂದು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 26ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 27ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ನಡೆದ ಚಮತ್ಕಾರಕ ಘಟನೆಯನ್ನು ಕೇಳು. ಅದೇ ವೇಳೆಗೆ ಸರಿಯಾಗಿ ಮತಾಂಗನೆಂಬ ಹೆಸರಿನ ಚಾಂಡಾಳ ಜಾತಿಯ ವ್ಯಕ್ತಿಯೊಬ್ಬನು ಮಠದೆದುರು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದನ್ನು ಗುರುಗಳು ನೋಡಿದರು. ತಮ್ಮ ಶಿಷ್ಯನನ್ನೋಡಿಸಿ ಆ ವ್ಯಕ್ತಿಯನ್ನು ಮಠದ ಆವರಣದೊಳಗೆ ಕರೆಸಿಕೊಂಡರು. ಚಾಂಡಾಳನು ದೂರದಲ್ಲಿ ನಿಂತುಕೊಂಡು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನಿಗೆ, ಎಲ್ಲೋ ನೀನು ಯಾರು ಎಂದು ಪ್ರಶ್ನೆ ಮಾಡಿದರು. ಆ ವ್ಯಕ್ತಿಯು ವಿನಯದಿಂದ ತಲೆಬಾಗಿ, ಬುದ್ಧಿ, ನಾನು ಅಂತ್ಯಜರವನು, ನನ್ನ ಹೆಸರು ಮತಾಂಗ ಎಂದು ಉತ್ತರಿಸಿದನು. ಗುರುಗಳು ತಮ್ಮ ಶಿಷ್ಯನಿಂದ ಆ ವ್ಯಕ್ತಿಯ ಎದುರಿಗೆ ಅಡ್ಡ ಸಾಲುಗಳಾಗಿ 7 ಗೆರೆಗಳನ್ನು ಹಾಕಿಸಿದರು. ಆ ಚಾಂಡಾಳನಿಗೆ ಆ ಗೆರೆಗಳನ್ನು ಒಂದೊಂದಾಗಿ ದಾಟುವಂತೆ ಆಜ್ಞೆ ಮಾಡಿದರು. ಮೊದಲ ಗೆರೆಯನ್ನು ದಾಟಿ ನಿಂತ ಆತನು, ನಾನು ವರರಕ್ಷಕ ಎಂಬ ಹೆಸರಿನ ಕಿರಾತಕನೆಂದು ಹೇಳಿದನು. ಆತನಲ್ಲಿ ಸ್ವಲ್ಪ ಜ್ಞಾನ ಹುಟ್ಟಿದಂತಿತ್ತು. 2ನೆಯ ಗೆರೆಯನ್ನು ದಾಟಿದಾಗ ಅನೇಕ ಸಂಗತಿಗಳನ್ನು ಹೇಳತೊಡಗಿದನು. 3ನೇ ಗೆರೆ ದಾಟಿದಾಗ ಆತನ ಜ್ಞಾನವನ್ನು ವೃದ್ಧಿಗೊಂಡಿತು. 4ನೇ ಗೆರೆ ದಾಟಿದಾಗ, ಸ್ವಾಮಿ, ನಾನು ಶೂದ್ರನು, ನನ್ನ ವೃತ್ತಿಯ ಕಸುಬು ಮಾಡಿಕೊಂಡಿರುವೆ ಎಂದು ಹೇಳಿದನು. 5ನೇ ಗೆರೆಯನ್ನು ದಾಟಿದಾಗ ತಾನು ಸೋಮದತ್ತನೆಂಬ ಹೆಸರಿನ
ವೈಶ್ಯನೆಂದು ಹೇಳಿದನು. 6ನೇ ಗೆರೆಯನ್ನು ದಾಟಿ ನಿಂತು, ಸ್ವಾಮಿ, ನಾನು ಗೋದಾವರಿ ಎಂಬ ಹೆಸರಿನ ಕ್ಷತ್ರಿಯನು ಎಂದು ಹೇಳಿದನು. 7ನೇ ಗೆರೆಯನ್ನು ದಾಟಿದಾಗ ತಾನು ವೇದವಿದ್ಯಾ ಪಾರಂಗತನಾದ ಅಧ್ಯಾಪಕ ಬ್ರಾಹ್ಮಣನೆಂದು ಹೇಳಿದನು. ಗುರುಗಳು ಆ ವ್ಯಕ್ತಿಯ ಮೈಗೆ ಅಭಿಮಂತ್ರಿಸಿದ ಭಸ್ಮವನ್ನು ಪ್ರೋಕ್ಷಣೆ ಮಾಡಿದರು. ಕೂಡಲೇ ಆತನಿಗೆ ಜ್ಞಾನೋದಯವಾಯಿತು. ಗುರುಗಳು ಆತನಿಗೆ ಪಂಡಿತರೊಂದಿಗೆ ವಾಗ್ವಾದ ಮಾಡು ಎಂದು ಹೇಳಿದೊಡನೆಯೇ ಆತನು ಅಸ್ಖಲಿತವಾಗಿ ವೇದಗಳನ್ನು ಪಠಿಸತೊಡಗಿದನು. ಈ ಚಮತ್ಕಾರವನ್ನೆಲ್ಲ ಆ ಬ್ರಾಹ್ಮಣದ್ವಯರು ಭಯಚಕಿತರಾಗಿ ಕುಳಿತು ಬಿಟ್ಟರು. ಅವರ ಗಂಟಲೊಣಗಿ ಮಾತು ಬಾರದಂತಾದವು. ಇಬ್ಬರ ಬಾಯಿಯಿಂದಲೂ ರಕ್ತ ಸೋರತೊಡಗಿತು. ವಾದ ಮಾಡಲು ಅಸಮರ್ಥರಾದ ಅವರು ಗುರುಗಳಿಗೆ ಶರಣು ಹೋದರು. ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳತೊಡಗಿದರು. ಆದರೆ ಗುರುಗಳು, ಮದಾಂಧರಾದ ನೀವು ಬಹಳಷ್ಟು ಪಾಪ ಮಾಡಿರುವಿರಿ. ತ್ರಿವಿಕ್ರಮರಂಥ ಶ್ರೇಷ್ಠ ಯತಿಗಳ ಮನ ನೋಯಿಸಿರುವಿರಿ. ಅನೇಕ ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿರುವಿರಿ. ಅದರಿಂದಾಗಿ ನಿಮಗೆ 12 ವರ್ಷಗಳವರೆಗೆ ಬ್ರಹ್ಮರಾಕ್ಷಸ ಜನ್ಮ ಬರುವುದು. ಇದು ಖಂಡಿತವಾದ ಮಾತು ಎಂದು ನಿಷ್ಠೂರರಾಗಿ ಹೇಳಿದರು. ಆಗ ಆ ಪಂಡಿತರಿಬ್ಬರು ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ, ಗುರುದೇವ, ದಯವಿಟ್ಟು ನಮ್ಮ ಶಾಪ ವಿಮೋಚನೆಗೆ ಮಾರ್ಗವನ್ನಾದರೂ ಹೇಳಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಗುರುಗಳು, ನೀವು ಮಾಡಿದ ಪಾಪವನ್ನಂತೂ 12 ವರ್ಷ ರಾಕ್ಷಸರಾಗಿ ಅನುಭವಿಸಲೇಬೇಕು. ನಂತರ ಒಬ್ಬ ವೇದವಿದ್ಯಾ ಸಂಪನ್ನನಾದ ಬ್ರಾಹ್ಮಣನು ನಾರಾಯಣ ವಾಕ್ಯವನ್ನು ಹೇಳುವನು. ಅದರ ಮುಂದಿನ ವಾಕ್ಯವನ್ನು ನೀವು ಸ್ಮರಣೆಗೆ ತಂದುಕೊಂಡಾಗೆ ನಿಮಗೆ ಸದ್ಗತಿ ದೊರೆಯುವುದು. ನೀವೀಗ ನದಿ ತೀರದ ಕಡೆಗೆ ಹೋಗಿರಿ ಎಂದು ಆಜ್ಞಾಪಿಸಿದರು. ಪಂಡಿತರು ಹೃದಯ ವಿಕಾರದಿಂದ ನರಳುತ್ತಾ ಕೈ ಹಿಡಿದುಕೊಂಡು ತತ್ತರಿಸುತ್ತಾ ನದಿ ತೀರಕ್ಕೆ ಹೋಗುವಷ್ಟರಲ್ಲಿಯೇ ನೆಲಕ್ಕೆ ಬಿದ್ದು ರಕ್ತ ಕಾರಿ ಸತ್ತು ಹೋದರು. ಅವರಿಗೆ ರಾಕ್ಷಸ ಜನ್ಮವು ಪ್ರಾಪ್ತವಾಯಿತು. 12 ವರ್ಷಗಳ ನಂತರ ಗುರುವಾಕ್ಯದಂತೆ ಅವರು ರಾಕ್ಷಸ ಜನ್ಮದಿಂದ ವಿಮುಕ್ತಿ ಪಡೆದರೆಂದು ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 28ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿಯು ಗುರುಚರಿತ್ರೆಯನ್ನು ಮುಂದುವರಿಸುತ್ತಾ, ನಾಮಧಾರಕ ಗುರುಮಹಿಮೆಯಿಂದ ಹಿಂದಿನ 7 ಜನ್ಮಗಳ ಜ್ಞಾನ ಹೊಂದಿದ್ದ ಆ ಪತೀತನು ಗುರುಗಳನ್ನು ಕುರಿತು, ಭಗವಾನ್, ಮೊದಲು ನಾನು ಬ್ರಾಹ್ಮಣ ಜಾತಿಯಲ್ಲಿದ್ದವನು. ಈ ಹೀನನಾದ ಚಾಂಡಾಲ ಕುಲದಲ್ಲಿ ಜನಿಸಿದ್ದೇಗೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ಜೀವಿಗಳಿಗೆ ಕರ್ಮಾನುಸಾರವಾಗಿ ಉಚ್ಚ ನೀಚ ಜನ್ಮಗಳನ್ನು ನೀಡುವುದು ವಿಧಿ ನಿಯಮವಾಗಿದೆ. ನೀನು ಬ್ರಾಹ್ಮಣನಾಗಿದ್ದಾಗ ತಂದೆ ತಾಯಿ ಗುರು ಹಿರಿಯರನ್ನು ಧಿಕ್ಕರಿಸಿ ನಡೆದದ್ದರಿಂದ ಅಧಃಪತನ ಹೊಂದುತ್ತಾ ಕೊನೆಗೆ ಈ ಚಾಂಡಾಳ ಜನ್ಮದಲ್ಲಿ ಜನಿಸಬೇಕಾಯಿತು. ಆತ್ಮಸ್ತುತಿ ಮಾಡಿಕೊಳ್ಳುವವನು ಹೃದಯ ರೋಗದಿಂದ ಪೀಡಿತನಾಗುವನು. ತಂದೆ ತಾಯಿಗಳನ್ನು ತ್ಯಜಿಸಿ ಹೆಂಡತಿಯೊಂದಿಗೆ ಬೇರೆ ಸಂಸಾರ ಹೂಡಿ ಬಾಳುವ ಸ್ವಾರ್ಥಿಯು ಬೇಡರ ಕುಲದಲ್ಲಿ ಜನಿಸುವನು. ಬ್ರಹ್ಮಹತ್ಯ ಮಾಡಿದವನು ಕ್ಷಯರೋಗದಿಂದ ಬಳಲಬೇಕಾಗುವುದು. ಸರ್ಪಹಂತಕನು ಹಾವಾಗಿ ಹುಟ್ಟುವನು. ಪುಸ್ತಕ ಕದ್ದವನಿಗೆ ಕುರುಡುತನ ಬರುವುದು. ವಸ್ತ್ರಾದಿಗಳನ್ನು ಕದ್ದವನಿಗೆ ಶ್ವೇತಕುಷ್ಠ ಆವರಿಸುವುದು. ಹೀಗೆ ಪಾಪಕರ್ಮ ಮಾಡಿದವನಿಗೆ ನೀಚ ಜನ್ಮಗಳು, ಪುಣ್ಯಕರ್ಮ ಮಾಡಿದವನಿಗೆ ಉಚ್ಚ ಜನ್ಮಗಳು ದೊರೆಯುವುದು ವಿಧಿನಿಯಮವಾಗಿದೆ. ಈಗ ನಿನಗೆ ಪಾಪ ಪುಣ್ಯಾದಿ ಕರ್ಮಗಳಿಗೆ ಫಲವೇನಿರುತ್ತದೆ ಎಂಬುದರ ಸಂಪೂರ್ಣ ಜ್ಞಾನವಾಗಿದೆ. ಆದ್ದರಿಂದ ನೀನು 1 ತಿಂಗಳವರೆಗೆ ನಿತ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಔದುಂಬರಕ್ಕೆ ನಮಸ್ಕರಿಸು. ಅಂದರೆ ಆ ಪುಣ್ಯ ಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಜನಿಸುವಿ ಎಂದು ವಿವರಿಸಿ ಹೇಳಿದರು. ಆದರೆ ಆ ವ್ಯಕ್ತಿಯು, ಈಗ ನಿಮ್ಮ ಕೃಪೆಯಿಂದ ಬ್ರಾಹ್ಮಣನಾಗಿರುವ ನಾನು ಮತ್ತೆ ಚಾಂಡಾಲ ಕುಲದಲ್ಲಿ ಸೇರಲಾರೆ. ದಯವಿಟ್ಟು ನನ್ನನ್ನು ಬ್ರಾಹ್ಮಣ ಕುಲದಲ್ಲಿಯೇ ಸೇರಿಸಿಕೊಳ್ಳುವ ಕೃಪೆ ಮಾಡಿರಿ ಎಂದು ಮೊಂಡುತನ ಮಾಡತೊಡಗಿದನು. ಅಷ್ಟರಲ್ಲಿ ಪತೀತನು ವೇದ ಉಚ್ಚರಿಸುತ್ತಿರುವನೆಂಬ ವಾರ್ತೆಯು ಆತನ ಮನೆಯವರೆಗೂ ತಲುಪಿತ್ತು. ಪತೀತನ ಹೆಂಡತಿಯು ತನ್ನ 4 ಮಕ್ಕಳೊಂದಿಗೆ ಕುತೂಹಲದಿಂದ ಮಠದ ಆವರಣಕ್ಕೆ ಬಂದಳು. ಗುರುಗಳಿಗೆ ದೂರದಿಂದ ನಮಸ್ಕರಿಸಿ ತನ್ನ ಗಂಡನನ್ನು ಸಮೀಪಿಸಲು ಹೋದಳು. ಆದರೆ ಪತೀತನು, ಹೇ, ನನ್ನನ್ನು ಮುಟ್ಟಬೇಡ, ನಾನು ಬ್ರಾಹ್ಮಣನಿದ್ದೇನೆ ಎಂದು ಜಬರಿಸಿ ಅವಳನ್ನು ದೂರ ಸರಿಸಿದನು. ಪತೀತನ ಹೆಂಡತಿಯು ಅಳುತ್ತಾ, ಸ್ವಾಮಿ, ಈತನು ಹೀಗೆ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟರೆ ನಮ್ಮ ಗತಿಯೇನು? ದಯವಿಟ್ಟು ಈತನಿಗೆ ಬುದ್ಧಿ ಹೇಳಿ ನನ್ನೊಂದಿಗೆ ಕಳಿಸಿಕೊಡಿರಿ ಎಂದು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಳು. ಆಗ ಗುರುಗಳು,
ಒಬ್ಬ ಜಿಪುಣನಾದ ಬ್ರಾಹ್ಮಣನಿಂದ ಒಂದು ಕೊಡ ನೀರು ತರಿಸಿ ಆ ಪತೀತನಿಗೆ ಸ್ನಾನ ಮಾಡಿಸಲು ತಿಳಿಸಿದರು. ಬ್ರಾಹ್ಮಣನು ಅದರಂತೆ ಮಾಡಿದಾಗ ಪತೀತನ ಮೈಗೆ ಅಂಟಿಕೊಂಡಿದ್ದ ಅಭಿಮಂತ್ರಿತ ಭಸ್ಮವೆಲ್ಲ ತೊಳೆದು ಹೋಯಿತು. ಅದರೊಂದಿಗೆ ಆತನಿಗೆ ಉಂಟಾಗಿದ್ದ ಜ್ಞಾನವೂ ಹೊರಟು ಹೋಯಿತು. ಆಗ ಪತೀತನು ಯಾವ ತಕರಾರನ್ನು ಮಾಡದೆ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆನಂದದಿಂದ ಮನೆಗೆ ಹೋದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 28ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 29ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಈ ಎಲ್ಲ ಚಮತ್ಕಾರಗಳನ್ನು ಕಣ್ಣಾರೆ ನೋಡುತ್ತಾ ಕುಳಿತಿದ್ದ ತ್ರಿವಿಕ್ರಮ ಯತಿಯು, ಗುರುದೇವ, ಆ ಪತೀತನಿಗೆ ಮೊದಲು ಜ್ಞಾನೋದಯವಾದದ್ದು ಹೇಗೆ, ನಂತರ ಜ್ಞಾನಹೀನನಾಗಿ ಪತೀತನಾದದ್ದು ಹೇಗೆ ವಿವರಿಸಿ ಹೇಳಬೇಕೆಂದು ವಿನಂತಿಸಲು ಗುರುಗಳು ಭಸ್ಮದ ಮಹಿಮೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ತ್ರಿವಿಕ್ರಮ, ಮೊದಲು ನಾವು ಆ ಪತೀತನಿಗೆ ಪಂಚಾಕ್ಷರ ಮಂತ್ರದಿಂದ ಅಭಿಮಂತ್ರಿತ ಭಸ್ಮವನ್ನು ಪ್ರೋಕ್ಷಿಸಿದ್ದರಿಂದ ಆತನಲ್ಲಿ ಜ್ಞಾನೋದಯವಾಗಿತ್ತು. ಸ್ನಾನದಿಂದ ಆ ಭಸ್ಮವೆಲ್ಲ ಕ್ಷಾಲನವಾದಾಗ್ಗೆ ಮತ್ತೆ ಆತನು ಜ್ಞಾನಹೀನನಾದ ಪತೀತನಾಗಿ ಮಾರ್ಪಟ್ಟನು. ಭಸ್ಮಧಾರಣ ಮಾಡುವವನು ಪುನೀತನಾಗುವನು, ಬ್ರಹ್ಮಜ್ಞಾನಿಯಾಗುವನು. ಕೃತಯುಗದಲ್ಲಿ ವಾಮದೇವನೆಂಬ ಯೋಗಿಯು ಮೈ ತುಂಬ ಭಸ್ಮಲೇಪಿಸಿಕೊಂಡು ಅರಣ್ಯದಲ್ಲಿ ಕಾಮಕ್ರೋಧರಹಿತನಾಗಿ ಸಂಚರಿಸುತ್ತಿದ್ದನು. ಆಗ ಒಂದು ರಾಕ್ಷಸವು ಆತನನ್ನು ತಿನ್ನಲೆಂದು ಮೈಮೇಲೆ ಎರಗಿತು. ವಾಮದೇವನು ಧರಿಸಿದ್ದ ಭಸ್ಮದ ಕಣಗಳು ರಾಕ್ಷಸನ ಮೈಗೆ ಅಂಟಿದ ಕೂಡಲೇ ಅದಕ್ಕೆ ಜ್ಞಾನೋದಯವಾಯಿತು. ರಾಕ್ಷಸನು ವಾಮದೇವನಿಗೆ ನಮಸ್ಕರಿಸಿ, ಮಹಾತ್ಮ, ನನ್ನನ್ನು ಉದ್ಧರಿಸು. ನಿನ್ನ ಮೈಗಂಟಿದ ಭಸ್ಮವು ನನ್ನ ಮೈಗೆ ಅಂಟಿದೊಡನೆಯೇ ನನಗೆ ಹಿಂದಿನ 25 ಜನ್ಮಗಳ ಅರಿವು ಉಂಟಾಗಿದೆ. 25ನೆಯ ಹಿಂದಿನ ಜನ್ಮದಲ್ಲಿ ನಾನು ದುರ್ಜಯನೆಂಬ ಹೆಸರಿನ ಅರಸನಾಗಿದ್ದೆ. ಆಗ ನಾನು ಪ್ರಜಾಪೀಡನೆ, ಪರಸ್ತ್ರೀಯರ ಮೇಲೆ ಬಲಾತ್ಕಾರ, ಮದಿರಾಪಾನ ಮುಂತಾದ ಅನೇಕ ಪಾಪ ಕೃತಿಗಳನ್ನೆಸಗಿದೆ. ಅದರ ಫಲವಾಗಿ 100 ವರ್ಷ ನರಕಬಾಧೆಯನ್ನು ಅನುಭವಿಸಿದೆ. ಬಳಿಕ ನಾಯಿ, ನರಿ ಮುಂತಾದ ಕ್ಷುದ್ರ ಯೋನಿಗಳಲ್ಲಿ ಜನಿಸುತ್ತಾ ಬಳಲಿ ಈಗ ರಾಕ್ಷಸನಾಗಿರುವೆ. ಯಾವ ಪ್ರಾಣಿಗಳನ್ನು ಕೊಂದು ತಿಂದರೂ ನನ್ನ ಹಸಿವೆ ಹಿಂಗದಾಗಿತ್ತು. ಅದಕ್ಕಾಗಿಯೇ ಇಂದು ನಿಮ್ಮನ್ನು ಮುರಿದು ತಿನ್ನುವ ಉದ್ದೇಶದಿಂದ ನಿಮ್ಮ ಮೇಲೆರಗಿದೆ. ಆದರೆ ನಿಮ್ಮ ಅಂಗ ಸ್ಪರ್ಶದಿಂದ ನನ್ನ ಪಾಪದಾಹಗಳೆಲ್ಲ ಶಾಂತವಾದವು. ನನಗೀಗ ಜ್ಞಾನ ಉಂಟಾಗಿದೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಲು ವಾಮದೇವರು, ಎಲೈ ರಾಕ್ಷಸನೇ, ಇದೆಲ್ಲವೂ ಭಸ್ಮದ ಮಹಿಮೆಯಾಗಿದೆ. ನಾನು ಧರಿಸಿದ ಭಸ್ಮವು ನಿನ್ನ ಮೈಗೆ ಸೋಂಕಿದ್ದರಿಂದಲೇ ನಿನಗೆ ದಿವ್ಯಜ್ಞಾನ ಉಂಟಾಯಿತು. ಈ ಭಸ್ಮದ ಮಹಿಮೆ ಹೆಚ್ಚಿನದಾಗಿರುವುದರಿಂದಲೇ ಸದಾಶಿವನು ಇದನ್ನು ತನ್ನ ಅಂಗಭೂಷಣವನ್ನಾಗಿ ಮಾಡಿಕೊಂಡಿದ್ದಾನೆ. ಪಂಚಾಕ್ಷರಿ ಮಂತ್ರದಿಂದ ಅಭಿಮಂತ್ರಿತವಾದ ಈ ಭಸ್ಮವನ್ನು ನಿನ್ನ ಮೈಗೆ ಲೇಪಿಸಿಕೊ, ಅಂದರೆ ನೀನು ಇನ್ನಷ್ಟು ಪುನೀತನಾಗುವಿ ಎಂದು ತಮ್ಮ ಬಳಿಯಿದ್ದ ಭಸ್ಮವನ್ನು ಆ ರಾಕ್ಷಸನಿಗೆ ಕೊಟ್ಟರು. ಆಗ ರಾಕ್ಷಸನು ಕೃತಜ್ಞತೆಯಿಂದ, ಮಹಾಗುರುವೇ, ನಾನು ರಾಜನಾಗಿದ್ದ ಜನ್ಮದಲ್ಲಿ ಜಲಾಶಯವೊಂದನ್ನು ಕಟ್ಟಿಸಿದ್ದೆ. ಆ ಪುಣ್ಯ ಫಲದಿಂದಲೇ ನನಗೆ ನಿಮ್ಮ ದರ್ಶನವಾಗಿ ಪವಿತ್ರವಾದ ಭಸ್ಮವು ದೊರೆಯಿತು ಎಂದು ನುಡಿದು ಭಸ್ಮಧಾರಣ ಮಾಡಲು ರಾಕ್ಷಸ ಜನ್ಮದಿಂದ ವಿಮುಕ್ತಿ ದೊರೆಯಿತು. ಹೀಗಿದೆ ಈ ಭಸ್ಮದ ಮಹಿಮೆ ಎಂದು ತ್ರಿವಿಕ್ರಮ ಯತಿಗೆ ಗುರುಗಳು ಹೇಳಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 29ನೇ ಅಧ್ಯಾಯವು ಮುಕ್ತಾಯವಾಯಿತು.